ಡಣಾಪುರದಲ್ಲಿ ಶ್ರಾವಣ ಮಾಸದ ಹಾಲುಮತ ಧರ್ಮ ಜಾಗೃತಿ ಸಭೆ. ಲಿಂಗಭೇದ ಮಾಡದೆ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಸಿದ್ದರಾಮಾನಂದಪುರಿ ಸ್ವಾಮೀಜಿ. ಹಾಲುಮತ ಕುರು ಸಮಾಜದ ಮಹಿಳೆಯರು ಧೈರ್ಯಶಾಲಿ ಸಾಹಸಿಗಳು. ಗಿಡ ನೆಟ್ಟು ಬೆಳೆಸಿದರೆ 85 ಲಕ್ಷ ಜೀವರಾಶಿಗಳಿಗೆ ನೆರವಾದಂತೆ. ಗಂಗಾವತಿ ಪಾಲಕರು ಲಿಂಗಭೇದ ಮಾಡದೆ ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ಮೂಲಕ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಬೇಕೆಂದು ರೇವಣಸಿದ್ದೇಶ್ವರ ಮಹಾಸಂಸ್ಥಾನ ಕಾಗಿನೆಲೆ ಕನಕಗುರು ಪೀಠದ ಕಲಬುರಗಿ ಶಾಖಾಮಠದ ಪೂಜ್ಯ ಸಿದ್ದರಾಮಾನಂದ ಸ್ವಾಮೀಜಿ ಹೇಳಿದರು. ಅವರು ತಾಲೂಕಿನ ಡಣಾಪುರ ಗ್ರಾಮದ ಶ್ರೀ ಬೀರಲಿಂಗೇಶ್ವರ ದೇವಾಲಯದ ಆವರಣದಲ್ಲಿ ಶ್ರಾವಣ ಮಾಸದ ಹಾಲುಮತ ಧರ್ಮ ಜಾಗೃತಿ ಹಾಗೂ ಪರಿಸರ ಸಂರಕ್ಷಣೆಯ ಪ್ರವಚನದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಇತಿಹಾಸ ಪುರಾಣಗಳ ಮೂಲಕ ಮಹಿಳಾ ಸಾಮರ್ಥ್ಯ ನಮಗೆ ಅರ್ಥವಾಗುತ್ತದೆ. ಮೈಲಾರಲಿಂಗನ ಪತ್ನಿ ಗಂಗಾಮಾಳಮ್ಮ, ಅಹಲ್ಯಾಬಾಯಿ ಹೋಳ್ಕರ್, ಕಿತ್ತೂರು ಚೆನ್ನಮ್ಮ, ಒನಕೆ ಓಬವ್ವ ಸೇರಿ ಅನೇಕರು ಸಾಮ್ರಾಜ್ಯ ಧರ್ಮ ಸಂರಕ್ಷಣೆಗಾಗಿ ಪತಿಗಳ ಜೊತೆ ಟಂಕಾ ಕಟ್ಟಿ ನಿಂತು ಹೋರಾಟ ಮಾಡಿದ್ದಾರೆ. ಆದ್ದರಿಂದ ಯಾವುದೇ ಕ್ಷೇತ್ರದಲ್ಲಿ ಮಹಿಳೆಯರನ್ನ ಕೀಳಾಗಿ ಕಾಣದೆ ಅವರು ಬುದ್ಧಿವಂತರಾಗಲು ಅವರಿಗೆ ಶಿಕ್ಷಣ ನೀಡಿ ಸ್ವಾವಲಂಬಿಗಳನ್ನಾಗಿಸಬೇಕು. ಹಾಲುಮತ ಧರ್ಮದ ಪೂಜಾರಿಗಳು, ಒಡೆಯರು ಶಿಕ್ಷಣ, ಸಂಸ್ಕೃತ ಭಾಷೆ ಕಲಿತಿದ್ದರೆ ಬೇರೆಯವರಿಗಿಂತಲೂ ಸರ್ವ ಕ್ಷೇತ್ರದಲ್ಲಿ ಜಾಗೃತರಾಗಬಹುದಿತ್ತು ಎಂದರು. ಬೇರೆ ಬೇರೆ ಕಾರಣಕ್ಕಾಗಿ ಪರಿಸರವನ್ನ ನಾಶ ಮಾಡಲಾಗುತ್ತಿದ್ದು ಪ್ರತಿಯೊಬ್ಬರು ಗಿಡ ಮರ ನೆಟ್ಟು ಬೆಳೆಸಬೇಕು. ಒಂದು ಗಿಡ ನೆಟ್ಟು ಬೆಳೆಸಿದರೆ 84 ಲಕ್ಷ ಜೀವರಾಶಿಗಳಿಗೆ ಆಶ್ರಯ ನೀಡಿದಂತಾಗುತ್ತದೆ. ಪ್ರತಿಯೊಬ್ಬರು ಸಸಿ ನೆಟ್ಟು ಬೆಳೆಸುವಂತೆ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಹೊಸಕೇರ ಸಿದ್ದಾರೂಢ ಸ್ವಾಮೀಜಿ, ಬಸಪಟ್ಟಣದ ಸಿದ್ದಯ್ಯ ಗುರುವಿನ್, ಗುಂಡಯ್ಯ ಹಿರೇಮಠ, ಲಿಂಗಬೇರದೇವರು ಸ್ವಾಮೀಜಿ, ಶಿವಸಿದ್ದೇಶ್ವರ ಸ್ವಾಮೀಜಿ ಸೇರಿ ಹಾಲುಮತ ಕುರುಬ ಸಮಾಜದ ಮುಖಂಡರು ಹಾಗೂ ಗಂಗಾವತಿ, ಡಣಾಪುರ ಹಾಗೂ ಸುತ್ತಲಿನ ಗ್ರಾಮಗಳ ಜನರಿದ್ದರು. PUC ಓದ್ತಾನೆ, ಚಲೋ ಬೇರೆ ಕಡೆ ಮಂಗಳೂರು ಬೆಂಗಳೂರು ಕಡೆಗೆ ಚಲೋ ಶಾಲೆಗೆ ಸೇರಿಸಬೇಕು ಅವಕಾಶ ಐತಿ ಅಂದ್ರೂ ಇಲ್ಲ, ನಮ್ಮ ಮಗಳು ಎದುರಿಗೆ ಇರ್ಬೇಕಂತ. ಮಕ್ಕಳನ್ನ ಬೆಳೆಸ್ಬೇಕು. ಹೆಂಗೆ ಒಂದು ಬೆಕ್ಕು, ನೀವು ಬೆಕ್ಕು ನೋಡ್ತೀರಿ, ದಿನನಿತ್ಯ ನೋಡ್ತೀರಿ, ಸಮಸ್ಯೆಯಲ್ಲಿ ಬೆಳೆಸೋದಿಲ್ಲ. ತಾನೇ ಸ್ವಂತ ಜೀವನ ಮಾಡುವಂತ ಶಕ್ತಿಯನ್ನ ಆ ಬೆಕ್ಕು ತನ್ನ ಮರಿಗಳಿಗೆ ಕಲಿಸ್ಕೊಡುತ್ತೆ. ಮೊದಲು ಸತ್ ಪ್ರಾಣಿಗಳನ್ನ ತಂದಾಕುತ್ತೆ, ಸಾಯಿಸಿ ತಂದಾಕ ಸ್ವಾವಲಂಬಿಗಳಾಗ್ತವೆ. ಆ ಮಕ್ಕಳು, ಬೆಕ್ಕಿನ ಮರಿಗಳು ಯಾವಾಗ ತನ್ನ ಬೇಟೆ ತಾನು ಆಡೋದಕ್ಕೆ ಸಾಮರ್ಥ್ಯವನ್ನ ಹೊಂದುತ್ತವೆ, ಅವಾಗ ತಾಯಿ ಏನ್ ಮಾಡುತ್ತೆ, ಆ ಮಕ್ಕಳನ್ನ ದೂರ ಮಾಡುತ್ತೆ. ಇದು ಬರೀ ಬೆಕ್ಕಿಂದ ಅಷ್ಟೇ ಅಲ್ಲ, ಪಕ್ಷಿಗಳಲ್ಲೂ ನೀವು ನೋಡ್ತೀರಿ. ನೀವುನು ಅದು ನಮಗೆ ಪ್ರಕೃತಿ ಕಲಿಸುವಂತಹ ಪಾಠ. ನಾವೇನ್ ಮಾಡ್ತೀವಿ, ನನಗೇನ್ ಕಡಿಮೆ ಆಗೈತೆ, ನನ್ನ ಹತ್ರನೇ ಇರು. ನನ್ನ ಮಕ್ಕಳನ್ನ ನಾವೇನ್ ಮಾಡ್ತೀವಿ, ಪರಾವಲಂಬಿಗಳನ್ನ ಮಾಡ್ತೀವಿ, ಸೋಮಾರಿಗಳನ್ನ ಮಾಡ್ತೀವಿ. ನೀವು ನೋಡ್ರಿ, ಬ್ರಾಹ್ಮಣರು ತಮ್ಮ ಹೆಣ್ಮಕ್ಳನ್ನ ಹೊರಗ್ ಬಿಡಂಗಿಲ್ಲ. ಅವ್ರ ಪದ್ಧತಿ ಪ್ರಕಾರ ಬರೇ ಸಾಯಿಸಿ ತಂದು ಎದುರಿಗೆ ಬಿಡುತ್ತೆ. ಆಮೇಲೆ ಸ್ವಲ್ಪ ದೊಡ್ಡವಾದ್ಮೇಲೆ ಆ ಬೆಕ್ಕು, ತಾಯಿ ಬೆಕ್ಕು ಏನ್ ಮಾಡುತ್ತೆ, ಹೊರ ಬಿಡಂಗಿಲ್ಲ. ಅಂತವರೇನೆ ಇವತ್ತು ಸಿನಿಮಾ ನಟ ನಟಿಯರಾಗಿ ಹೋಗಿದ್ದಾರೆ. ಯಾವ್ಯಾವ ದೇಶಕ್ಕೆ ಬೇಕಿದ್ರು ಕಳಿಸ್ಕೊಡ್ತಾರೆ. ಹಿಂಗಿರ್ಬೇಕಾದ್ರೆ ಹಾಲುಮತ ಧರ್ಮ, ಭಾರತೀಯ ಸಂಸ್ಕೃತಿ ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನ ಹಿಂದೆನೆ ಹೆಣ್ಮಕ್ಳು ಗಂಡು ಮಕ್ಕಳು ಕೂಡೇನೆ ಬದುಕನ್ನ ಕಟ್ಟಿಕೊಂಡಂತಹ ಸಂಪ್ರದಾಯ ಹಾಲುಮತ ಧರ್ಮದಲ್ಲಿ ಐತೆ. ಹೆಣ್ಣು ಕೀಳು, ಪುರುಷ ಶ್ರೇಷ್ಠ ಅನ್ನೋ ಭಾವನೆ ಇಲ್ಲ. ಹಾಗಾಗಿ ಏನ್ ಹೇಳ್ತೀನಿ ಅಂದ್ರೆ, ಹೆಣ್ಣು ಮಕ್ಳಿರ್ಲಿ ಗಂಡು ಮಕ್ಳಿರ್ಲಿ, ಸಾಮರ್ಥ್ಯ ಐತೆ, ಬುದ್ಧಿವಂತ ಇದ್ದಾಳೆ, ಶಾಣೆ ಇದ್ದಾಳೆ ಅಂದ್ರೆ ದೂರ ಕಳಿಸಿ ಓದಿಸಿ ಸಮಾಜಕ್ಕೆ ಆಸ್ತಿಯನ್ನ ಮಾಡುವಂತಹ, ಸ್ವಾವಲಂಬಿಗಳನ್ನಾಗಿ ಮಾಡುವಂತಹ ಕೆಲಸ ನಿಮ್ಮದಾಗಬೇಕು. ಇದನ್ನ ತಿಳಿಸೋದಕ್ಕೋಸ್ಕರ ಈ ಯಾತ್ರೆ ಬಂದಿರ್ತಕ್ಕಂಥದ್ದು. ಜೊತೆಗೆ ಈ ಪ್ರಕೃತಿ, ನಾನು ಹೇಳ್ತೀನಿ, ಒಂದೇ ಮಾತು ಹೇಳ್ತೀನಿ ನಿಮಗೆ, ಅನ್ನದಾನ ಮಾಡ್ತೀವಿ. ಅನ್ನದಾನ ಒಬ್ಬರಿಗೆ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ನಂಬಿ, ಗಿಡ ಹಚ್ಚಿದ್ರೆ ಎಷ್ಟು ಪುಣ್ಯ ಬರುತ್ತೆ ಗೊತ್ತಾ? ಒಬ್ಬನಿಗೆ ಅನ್ನದಾನ ಮಾಡಿದ್ರೆ ನೀವು ಪುಣ್ಯ ಬರುತ್ತಂದ್ರೆ, ಗಿಡವನ್ನ ರಕ್ಷಣೆ ಮಾಡಿದ್ರೆ, ಗಿಡವನ್ನ ಬೆಳೆಸಿದ್ರೆ 84 ಲಕ್ಷ ಜೀವರಾಶಿಗಳಿಗೆ ಅನ್ನದಾನ ಮಾಡಿದಂತ ಪುಣ್ಯ ಬರುತ್ತೆ. ಯಾಕೆ ಅಂದ್ರೆ ಒಂದು ಗಿಡ ಎಲ್ಲಾ ಜೀವರಾಶಿಗಳಿಗೆ ಆಶ್ರಯ. ಒಳ್ಳೆ ಗಾಳಿ ಸಿಗುತ್ತೆ, ಅಂತರ್ಜಲಗಳು ಹೆಚ್ಚಾಗುತ್ತೆ, ಮಳೆ ಬರುತ್ತೆ. ಇದೆಲ್ಲ ಇಡೀ ಜೀವ ಜಗತ್ತು ನಿಂತಿರೋದು ಪ್ರಕೃತಿಯ ಆಧಾರದ ಮೇಲೆ. ಪ್ರಕೃತಿಯನ್ನೇ ನಾವು ನಾಶ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು
ಏನಾಗ್ಬೇಕಾಗತ್ತೆ ಅಂತಂದ್ರೆ ಬೆನ್ನಿಗೊಂದು ಸಿಲಿಂಡರ್ ಕಟ್ಕೊಂಡು ಮೂಗಿಗೊಂದು ಕ್ಯಾಪ್ ಹಾಕೊಂಡು ಒಳ್ಳೆ ಗಾಳಿಗೋಸ್ಕರನ ಪರಿತಪಿಸ್ಬೇಕಾಗತ್ತೆ. ಇವತ್ತು ನೀರು ಕುಡಿತೀವಿ, ಹೌದಿಲ್ಲ? ನೀರು ಖರೀದಿ ಮಾಡಿ ಕುಡಿತೀವಿ. 20-30 ವರ್ಷದಿಂದ ನೀರು ಖರೀದಿ ಮಾಡಿ ಕುಡಿತಾರೆ ಅಂತ ಯಾರು ನಂಬಿದ್ರೇನು? 25-30 ವರ್ಷದಿಂದನೇ ನೀರಿಗೆ ರೊಕ್ಕ ಕೊಟ್ಟು ಕುಡಿದಾರ, ಏನ್ ಶಾಣೆ ದಾಟಿದ್ದಾರೆ ಅಂತೀವಿ. ಇವತ್ತು ನೀರನ್ನ ಖರೀದಿ ಮಾಡಿ ಕುಡಿತೀವಿ, ಹಾಲನ್ನ ಮಜ್ಜಿಗೆನ ಖರೀದಿ ಮಾಡಿ ಕುಡಿತೀವಿ. ಹಂಗೆ ನಾವು ಪ್ರಕೃತಿಯನ್ನ ನಾವು ಮರ್ತ್ವಿ ಅಂದ್ರೆ ನಾವು ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಸಿಲಿಂಡರ್ ಬೆನ್ನಿಗೆ ಹಾಕಿ ಊರ್ ಹೊರ ಕಳಿಸುವಂತ ಪರಿಸ್ಥಿತಿ ಬರುತ್ತೆ. ಇಡೀ ನಾಡು ಪ್ರಕೃತಿಯನ್ನ ಆಧಾರವಾಗಿ ಇಟ್ಕೊಂಡಿರೋದು. ಆ ಹಿನ್ನೆಲೆಯಲ್ಲಿ ಪ್ರಕೃತಿಗೆ ಇವತ್ತು ಯಾರೆಲ್ಲ ಆಸಕ್ತರಿದ್ದೀರಿ, ಒಳ್ಳೆ ಮರ ತಂದು ಕೊಟ್ಟಿದ್ದಾರೆ. ನೇರಳೆ ಗಿಡವನ್ನ ತಗೊಂಡೋಗಿ ಎಲ್ಲೆಲ್ಲಿ ಅವಕಾಶ ಐತೆ ಅಲ್ಲೆಲ್ಲ ಹಚ್ಚಿ ಬೆಳೆಸಿರಿ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾನು 3ನೇ ತಾರೀಕಿಂದ ಹೊರಟಾಗ ನಾನು ಅಗ್ರಪ್ಪನಿಗೆ ನಾಗೇಶಪ್ಪರೆಲ್ಲ ಸಂಪರ್ಕದಾಗಿದ್ದಾರೆ. ಯಾರು ಕಾರಟಗಿಯಿಂದ ಬಂದಿರುವಂತಹ ಚಂದ್ರದಲ್ಲಿ ನೀವೆಲ್ಲರೂ ಸ್ವಾಗತ ಮಾಡಿಕೊಂಡು ಕಾರ್ಯಕ್ರಮವನ್ನ ತಕ್ಕ ಮಟ್ಟಿಗೆ ಯಶಸ್ವಿಯನ್ನ ಮಾಡಿದ್ರಿ. ನಿಮ್ಮೆಲ್ಲರಿಗೆ ಬೀರದೇವರ, ರೇವಣಸಿದ್ದನ, ಮೈಲಾರಲಿಂಗನ, ಶಿವನ ಆಶೀರ್ವಾದ ಸದಾ ಇರಲಿ ಅಂತ ಅಂದ್ಬಿಟ್ಟು ಹಾರೈಸಿ, ನಿಮ್ಮ ಸಂಪರ್ಕ ಮಠದ ಜೊತೆಗಿರ್ಬೇಕು. ನಾನು ನಿಮ್ಮ ಹಳ್ಳಿಗಳಿಗೆ ಬರಕ್ಕಾಗಿಲ್ಲ. ನಾನು ಯಾವಾಗಾದ್ರೂ ಮಠದ ಜಾತ್ರೆ ಇದ್ದಾಗ ಇಷ್ಟೇ ಮಂದಿಗೆ ಇಲ್ಲಿ ಯಾರು ಮುಂದೆ ಕಾಣ್ತಾರೆ ಹೇಳ್ತಿದ್ದೆ, ಹೋಗ್ ಬರಪ್ಪ ಏನೋ ಒಂದು ಕಾಣಿಕೆ ಕೊಡ್ರಿ ಅಂತ ಹೇಳ್ತಿದ್ದೆ. ನೀವಾದ್ರೂ ತಂದು ಕೊಟ್ಟಿದ್ರಿ. ಮುಂದಿನ ಸರಿಗೆ ನೀವ್ ಯಾವ ತಿಂಗಳು ಹೇಳ್ತೀರೋ ಆ ತಿಂಗಳು ನಾನು ನಿಮ್ಮ ಹಳ್ಳಿಗೆ ಬರ್ತೀನಿ. ಕಾರಣ ಏನಕ್ಕಪ್ಪ ಅಂದ್ರೆ, ತಿಂತಿಣಿ ಬ್ರಿಡ್ಜ್ ಕನಕ ಗುರುಪೀಠ ಸ್ಥಾಪನೆ ಆದ್ಮೇಲಿಂದ ನಾನು ಹಳ್ಳಿಗೆ ಭಿಕ್ಷೆಗೆ ಬಂದಿಲ್ಲ. ಭಿಕ್ಷೆಗೆ ಇವಾಗ ಒಂದ್ಸರಿ ಬರ್ತೀನಿ, ಮುಂದಿನ ಸರಿ ಯಾವಾಗ ಬರಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ. ಯಾಕೆ ಬರ್ತೀನಿ ಅಂತಂದ್ರೆ, ಅಲ್ಲಿ ಶಾಶ್ವತ ಅನ್ನದಾಸೋಹ ನಡಿಬೇಕು. ಯಾವುದೇ ಜಾತಿ ಜನಾಂಗದವ್ರು ಅಲ್ಲಿ ಬಂದ್ರೆ ಶಾಶ್ವತ ಅನ್ನದಾಸೋಹ ನಿಧಿ ಆಗ್ಬೇಕು. ಯಾವುದೇ ಜಾತಿ ಮಕ್ಕಳು ಅಪ್ಪ ಅಮ್ಮ ಇಲ್ಲ, ನಮಗೆ ಕಷ್ಟ ಐತೆ, ಬಡತನ ಐತೆ ಅಂದ್ರೆ ಎಷ್ಟೇ 1000 ಮಕ್ಕಳು ಬಂದ್ರು ಅಲ್ಲಿ ಓದುವಂತಹ ವ್ಯವಸ್ಥೆಗೆ ಅದೊಂದು ನಿಧಿ, ಶಿಕ್ಷಣ ನಿಧಿ ಆಗ್ಬೇಕು. ಇವತ್ತು ನಡೀತೈತೆ, ಅದೇನು ಬಿಟ್ಟಿಲ್ಲ, ನಾವೇ ಹಂಗೆ ನಡೀತಾ ಇತ್ತು. ಜೊತೆಗೆ ಇಂಥ ಬೀರದೇವರ, ಮೈಲಾರಲಿಂಗನ, ಕನಕದಾಸರಂತ, ರೇವಣಸಿದ್ದರಂತ ಪವಾಡ ಪುರುಷರ 3000 ವರ್ಷಗಳ ಇತಿಹಾಸವನ್ನ ಸಣ್ಣ ಪುಸ್ತಕಗಳಲ್ಲಿ ಪ್ರತಿ ವರ್ಷ ಹೆಂಗೆ ಕ್ರಿಶ್ಚಿಯನ್ ಧರ್ಮದವರು, ಹೆಂಗೆ ಇಸ್ಲಾಂ ಧರ್ಮದವರು, ಹೆಂಗ್ ರಾಮಕೃಷ್ಣ ಆಶ್ರಮದವರು ಮತ್ತೊಬ್ರು ಸಣ್ಣ ಪುಸ್ತಕಗಳನ್ನ ಮಾಡಿ ಹೊರಗಡೆ ಪ್ರಚಾರ ಮಾಡ್ತಾರೋ, ಹಂಗೆ ಪ್ರಚಾರ ಮಾಡೋದಕ್ಕೆ ಸಾಹಿತ್ಯ ನಿಧಿ, ಶಿಕ್ಷಣ ನಿಧಿ, ದಾಸೋಹ ನಿಧಿಯ ಜೊತೆಗೆ ಒಂದು ಒಳ್ಳೆ ತೇರನ್ನ, ಜೊತೆಗೆ ಇನ್ನೊಂದು ಬಹಳ ಮಹತ್ವದ ಕೆಲಸ ನಾವು ಮಾಡ್ತಾ ಇದೀವಿ. ಅದೇನಪ್ಪಾ ಅಂದ್ರೆ, ನಮ್ಮ ಪೂಜಾರಿಗಳಿಗೆ ವಿದ್ಯೆ ಇಲ್ಲ. ಇವತ್ತು ಒಂದು ವೇಳೆ ರೇವಣಸಿದ್ದೇಶ್ವರನ ಮಠದ ಒಡೆಯರುಗಳು, ಗುರುವಿನವರು, ಇಂಥ ಪೂಜ್ಯರು ಅವರು ಐನರ್ಗಳ ರೀತಿಯಲ್ಲಿ, ಬ್ರಾಹ್ಮಣರುಗಳ ರೀತಿಯಲ್ಲಿ ಏನಾದ್ರು ವಿದ್ಯೆಯನ್ನ ಕಲ್ತಿದ್ದಿದ್ರೆ ನಿಮಗೆ ಹೇಳ್ತೀವಿ, ಇನ್ನೊಂದು ಜಾತಿ ಜನಾಂಗದವರೇ ಹುಡ್ತಿರ್ಲಿಲ್ಲ. ಅಷ್ಟ್ರ ಮಟ್ಟಿಗೆ ಹಾಲುಮತ ಧರ್ಮ ಪುರಾತನವಾದ್ದು. ಇವತ್ತೇನಾಗ್ಬಿಟ್ಟೈತೆ, ಪಾಪ ಅವ್ರ ಗುರುಗಳು ಬರ್ತಾ ಹೋಗ್ತಾ ಇರ್ತಾರೆ. ನಿಮಗೆಲ್ಲ ಸಾವು ನೋವಿಗೆ ಯಾರಪ್ಪ ಅಂತಂದ್ರೆ ನಮ್ಮ ಮನೆ ಗುರುಗಳೇನೆ. ಅಂತ ಮನೆ ಗುರುಗಳು ಮಕ್ಕಳು ಶಿಕ್ಷಣ ಕಲಿಬೇಕು. ಬೀರಪ್ಪನ ಪೂಜಾರಿಯ ಮಕ್ಕಳು ಶಿಕ್ಷಣ ಕಲಿಬೇಕು. ಅವರಿಗೋಸ್ಕರನೇ ಗುರುಕುಲವನ್ನ ತಿಂತಿಣಿ ಬ್ರಿಡ್ಜ್ ಮಠದಿಂದ ಮಾಡ್ತಾ ಇದೀವಿ. ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲೆಲ್ಲ ಬೀರಪ್ಪನ, ಮಾಳಿಂಗರಾಯನ, ರೇವಣಸಿದ್ದನ ಗುಡಿಗಳಿದಾವೆ, ಅವ್ರನ್ನೆಲ್ಲ ಕರ್ಕೊಂಬರೋದು, ಅವ್ರಿಗೆ 1-2-3 ತಿಂಗಳು ಇಟ್ಕೊಳ್ಳೋದು, ವಿದ್ಯೆ ಸಂಸ್ಕೃತ ಏನೋ ಪಾಠ ಕಳ್ಸೋದು. ಇಂಥ ಒಂದು ಕೆಲಸವನ್ನ ನಮ್ಮ ಮಠದ ಮಾಡ್ತಾ ಇದೀವಿ. ಜೊತೆಗೆ ಒಂದು ಮೂರ್ತಿ, ಬಹಳ ದೊಡ್ಡ ಪ್ರಮಾಣದ ಮೂರ್ತಿಯನ್ನ, ಶಿವನ, ಬೀರಪ್ಪನ, ಮೈಲಾರಲಿಂಗನ ಮೂರ್ತಿಯನ್ನ ಅಲ್ಲಿ ಮಾಡ್ತಾ ಇದೀವಿ. ಇದೆಲ್ಲ ಕೆಲಸಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಒಂದು ಸರಿ ನಿಮ್ಮ ಹಳ್ಳಿಗೆ ಬರ್ತೀವಿ. ನಿಮ್ ಕೈಲಾದಷ್ಟು ಸೇವೆಯನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿ